ದೆಹಲಿಯಲ್ಲಿ ನೀಟ್ ದಂಗೆ ಕೇಂದ್ರಕ್ಕೆ ಇಂದು ನಿರ್ಣಾಯಕ ದಿನ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೇ ಪ್ರಧಾನ ಬೇಡಿಕೆಯಾಗಿದೆ. ದೆಹಲಿಯಲ್ಲಿ ನೀಟ್ ದಂಗೆ ಮುಂದುವರೆದಿದೆ. ನಿರ್ಣಾಯಕ ನಿರ್ಧಾರವನ್ನ ಕೇಂದ್ರ ಇಂದು ಕೈಗೊಳ್ಳಬೇಕಾಗಿದೆ. ಪ್ರಧಾನ್ ರಾಜೀನಾಮೆಯೇ ಪ್ರಧಾನವಾದ ಬೇಡಿಕೆಯಾಗಿದೆ. ಪ್ರಧಾನ್ ರಾಜೀನಾಮೆ ಬೇಡಿಕೆಯಿಂದ ಹಿಂದೆ ಸರಿಯಲ್ಲ ಅನ್ನೋದಾಗಿ ಸಿಜೆಪಿ ಹೇಳಿದೆ. ಇಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಭವಿಷ್ಯ ನಿರ್ಧಾರವಾಗಲಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡ್ತಾರಾ? ಕಾಕ್ರೋಚ್ಗಳ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುತ್ತಾ? ಇದೇ ಇಲ್ಲಿ ಪ್ರಶ್ನೆಯಾಗಿರುವಂಥದ್ದು. ಈಗ ಪ್ರಮುಖವಾಗಿ 3 ಬೇಡಿಕೆಯನ್ನ ಸಿಜೆಪಿ ಕೇಂದ್ರದ ಮುಂದಿಟ್ಟಿದೆ. 1, ನೀಟ್ನಲ್ಲಿ ಅಕ್ರಮವಾಗಿದೆ, ಅಕ್ರಮದ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನೋದ್ರಿಂದಲೇ ಹೋರಾಟ ಶುರು ಮಾಡಿತ್ತು. ಇದಕ್ಕೆ ಹೊಣೆಯಾಗಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ನೀಡಬೇಕು ಅನ್ನೋದು. ಅದಾದ ಮೇಲೆ ನೀಟ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ 1 ಕೋಟಿಯ ಪರಿಹಾರವನ್ನ ನೀಡಬೇಕು. ನೀಟ್ ಅಕ್ರಮ ವಿರೋಧಿಸಿ ದಂಗೆ ಇಂದು ಪ್ರತಿಭಟನೆ ಅಂತ್ಯವಾಗುತ್ತಾ? ಇಂದು ಸಿಜೆಪಿ ಮತ್ತು ಮೋದಿ ಸರ್ಕಾರದ ಮಧ್ಯೆ 3ನೇ ಸುತ್ತಿನ ಮಾತುಕತೆ ನಡೆಯಲಿದೆ. ಇಂದು ಮಧ್ಯಾಹ್ನ ಜೆಪಿ ನಡ್ಡಾ ಮತ್ತು ಸಿಜೆಪಿ ಪ್ರತಿನಿಧಿಗಳ ಮಧ್ಯೆ ಸಭೆ ಆಗಲಿದೆ. ಮಧ್ಯಾಹ್ನ 3:30ಕ್ಕೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಜೊತೆ ಸಿಜೆಪಿ ಪ್ರತಿನಿಧಿಗಳು ಸಭೆಯನ್ನ ನಡೆಸುತ್ತಾರೆ. ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಈ ಸಂಧಾನ ಮಾತುಕತೆ ನಡೆಯಲಿದೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಸಡಿಲಿಸುತ್ತಿಲ್ಲ ಸಿಜೆಪಿ. ರಾಜೀನಾಮೆ ನೀಡಲೇಬೇಕು ಅನ್ನೋದು ಸಿಜೆಪಿಯದ್ದಾಗಿದೆ. ಸಿಜೆಪಿಯ 2 ಬೇಡಿಕೆಗಳಿಗೆ ಒಪ್ಪಿಗೆಯನ್ನ ನೀಡಿ ಪ್ರಧಾನ್ ರಾಜೀನಾಮೆಗೆ ಸರ್ಕಾರ ಈಗ ಒಪ್ಪುತ್ತಾ ಇಲ್ಲ. ಕೇಸ್ ವಾಪಸ್ ಮತ್ತು ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರಕ್ಕೆ ಕೇಂದ್ರ ಈಗ ಒಪ್ಪಿಗೆಯನ್ನ ನೀಡಿರುವಂತದ್ದು. ಆದರೆ ಪ್ರಧಾನ್ ರಾಜೀನಾಮೆ ಬಗ್ಗೆ ಇಂದು ಸರ್ಕಾರದ ನಿರ್ಧಾರ ಅನ್ನೋದಾಗಿ ಸಿಜೆಪಿ ಹೇಳಿದೆ. ಈಗ ಮೋದಿ ಸರ್ಕಾರಕ್ಕೆ ಸಿಜೆಪಿ 3 ಡಿಮಾಂಡ್ಗಳನ್ನ ಮುಂದಿಟ್ಟಿತ್ತು. ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಇದು ಮೊದಲನೆಯ ಡಿಮಾಂಡ್. ಮತ್ತೆ ಇದೇ ಒಂದು ವಿಚಾರಕ್ಕೆ ಪಟ್ಟು ಹಿಡಿದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂತದ್ದು. ಹಾಗೆ ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನ ನೀಡಬೇಕು, ಪ್ರತಿಭಟನಾಕಾರರ ಮೇಲಿನ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ. ಸೊ ಇದೇ ವಿಚಾರಕ್ಕೆ ಪ್ರೊಟೆಸ್ಟ್ ಅನ್ನ ಸಿಜೆಪಿ ಕಂಟಿನ್ಯೂ ಮಾಡಿತ್ತು. ರಾಜ್ಯಾದ್ಯಂತ ದೇಶಾದ್ಯಂತ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೆಡೆ ಪ್ರತಿಭಟನೆ ಆಗ್ತಾ ಇದೆ. ಈಗ ಇದೇ ವಿಚಾರವಾಗಿ ಪ್ರತಿಭಟನೆ ತೀವ್ರತೆಯನ್ನ ಪಡ್ಕೋದು. ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸ್ ಹಾಗೂ ವಿದ್ಯಾರ್ಥಿಗಳ ನಡುವೆ, ಸಿಆರ್ಎಫ್ ಸಿಬ್ಬಂದಿಗಳ ನಡುವೆ ಗಲಾಟೆಯೂ ಕೂಡ ಆಯಿತು. ಹೊಡೆದಾಟ, ವಿದ್ಯಾರ್ಥಿಗಳ ಮೇಲೆ ಹಲ್ಲೆಯಾಗಿದೆ. ಹಾಗೆ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ, ಅಲ್ಲಿನ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದಾಗಿ ಎಫ್ಐಆರ್ ದಾಖಲಿಸಲಾಗಿತ್ತು. ಸೊ ಎಫ್ಐಆರ್ ಅನ್ನ ವಜಾಗೊಳಿಸಬೇಕು ಅನ್ನೋದು ಕೂಡ ಮತ್ತೊಂದು ಬೇಡಿಕೆಯಾಗಿತ್ತು. ಹಾಗೆ ವಿದ್ಯಾರ್ಥಿಗಳ ಮೇಲೆ ಏನು ಹಲ್ಲೆಯಾಗಿದೆ ಅದನ್ನು ನಾವು ಖಂಡಿಸ್ತೀವಿ ಅಂತ ಕೂಡ ಹೇಳಿದ್ರು. ಇದೆರಡರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮುಖಾಂತರ ಶೀಘ್ರವಾಗಿ ನೀಟ್ ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ, ಹಾಗೆ ಎಫ್ಐಆರ್ ಅನ್ನು ಕೂಡ ರದ್ದು ಮಾಡಬಹುದು ಅನ್ನೋದಾಗಿ ಪ್ರಮುಖ 2 ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ. ಈಗಾಗಲೇ 2 ಸುತ್ತಿನ ಮಾತುಕತೆಯೂ ಕೂಡ ನಡೆದಿದೆ. ಇನ್ನು ಉಳಿದಿರೋದು ಒಂದೇ. ಪ್ರಧಾನಮಂತ್ರಿಗಳು ಒಂದು ಥ್ಯಾಂಕಿಂಗ್ ವಿಡಿಯೋವನ್ನ ಪೋಸ್ಟ್ ಮಾಡಿದಾಗಲೂ ಕೂಡ ಸಿಜೆಪಿ 1 ಲೈನ್ ಆನ್ಸರ್ ಅನ್ನ ಕೊಟ್ಟಿರುತ್ತೆ, ಟ್ವೀಟ್ ಮಾಡಿರುತ್ತೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ. ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಅಕ್ರಮವಾಗಿದೆ, ಭಾಗಿಯಾದವರಿಗೆ ದಂಡವನ್ನ ವಿಧಿಸಬೇಕು, ಜೊತೆಗೆ ಕಾರಣಕರ್ತರಿಗೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅವರ ವಿರುದ್ಧ ಅಂತ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡ್ತಾರಾ? ಪ್ರಧಾನ್ ರಾಜೀನಾಮೆ ನೀಡೋವರೆಗೆ ಹೋರಾಟ ನಿಲ್ಲಲ್ಲ ಅನ್ನೋದಾಗಿ ಸಿಜೆಪಿ ಹೇಳಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯದಿರಲು ಮೋದಿ ನಿರ್ಧಾರವನ್ನ ಕೈಗೊಂಡಿದ್ದಾರಾ? ಪ್ರಧಾನ್ ರಾಜೀನಾಮೆ ವಿಷಯದಲ್ಲಿ ನಿಲುವು ಸಡಿಲಿಸದಿರಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸರ್ಕಾರದ ಪರಿಗಣನೆಯಲ್ಲೇ ಇಲ್ಲ.
ಸಮಸ್ಯೆ ಪರಿಹರಿಸುವುದು ಜವಾಬ್ದಾರಿ, ರಾಜೀನಾಮೆಯಲ್ಲ ಅನ್ನುವುದಾಗಿ ಸರ್ಕಾರ ವಾದವನ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ದಕ್ಷತೆ ಹೆಚ್ಚಿಸುವ ಕೆಲಸ ಆಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋ ಹಲವು ಗ್ಯಾಂಗ್ಗಳು ಈಗಾಗಲೇ ಬಂಧನವಾಗಿದೆ. ಪೇಪರ್ ಲೀಕ್ ಮಾಫಿಯಾದ ವಿರುದ್ಧ ಇನ್ನಷ್ಟು ಕ್ರಮ ಕೈಗೊಳ್ತೀವಿ, ಕಠಿಣವಾದ ಕ್ರಮ ಅನ್ನೋದಾಗಿ ಸರ್ಕಾರ ಹೇಳಿದೆ. ಈಗ ಇಲ್ಲಿ ಹೇಗಾಗಿದೆ ಅಂದ್ರೆ, ಒಂದು ಕಡೆ ಸಿಜೆಪಿ, ಮತ್ತೊಂದು ಕಡೆ ಮೋದಿ ಸರ್ಕಾರ ನಿಂತಿದೆ. ಸಿಜೆಪಿಯ ಒತ್ತಾಯ ಒಂದೇ, ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ. 3 ಬೇಡಿಕೆಯಲ್ಲಿ 2 ಬೇಡಿಕೆಯನ್ನ ಕೇಂದ್ರ ಸರ್ಕಾರ ಈಡೇರಿಸುವಂತಿದೆ. ಆದ್ರೆ ಮುಖ್ಯವಾದದ್ದು ಪ್ರಧಾನ್ ರವರ ರಾಜೀನಾಮೆ ನೀಡಲೇಬೇಕು. ರಾಜೀನಾಮೆ ನೀಡಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸೋದಿಲ್ಲ ಅನ್ನೋದು ಸಿಜೆಪಿಯ ಒಂದು ವಾದವಾಗಿದೆ. ರಾಜೀನಾಮೆ ಒತ್ತಾಯದಿಂದ ಹಿಂದೆ ಸರಿಯಲ್ಲ ಅನ್ನೋದು ಸಿಜೆಪಿ ಹೇಳ್ತಾ ಇದೆ. ಇದಕ್ಕೀಗ ಪ್ರಧಾನಮಂತ್ರಿಗಳು ಅಂದ್ರೆ ಸರ್ಕಾರ, ಕೇಂದ್ರ ಹೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಗತ್ಯ ಇಲ್ಲ. ಯಾಕಂದ್ರೆ ಈ ಮಾಫಿಯಾದಲ್ಲಿ, ಪೇಪರ್ ಲೀಕ್ ಮಾಫಿಯಾದಲ್ಲಿ ಯಾರೆಲ್ಲ ಇದ್ರು ಅವರ ವಿರುದ್ಧ ಕಠಿಣ ಕ್ರಮ ಆಗ್ತಾ ಇದೆ. ಮುಂದೆ ಪೇಪರ್ ಲೀಕ್ ಆಗದೆ ಇರೋ ರೀತಿ, ಈ ರೀತಿಯ ಮಾಫಿಯಾಗಳು ತಲೆ ಎತ್ತದೇ ಇರೋ ರೀತಿ ನಾವು ಕ್ರಮವನ್ನ ಕೈಗೊಳ್ತೀವಿ. ಬಟ್ ಅದಕ್ಕೆ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅನ್ನೋದು ಬೇಡ, ಆಗೋಲ್ಲ ಅನ್ನೋದು ಇಲ್ಲಿ ಕೇಂದ್ರದ ನಿಲುವಾಗಿರುವಂತದ್ದು. ಇದೇ ವಿಚಾರವಾಗಿ ಕೇಂದ್ರ ವಾದ ಮಾಡ್ತಾ ಇದೆ. ಆದರೆ ಸಿಜೆಪಿ ಶಿಕ್ಷಣ ಸಚಿವರ ರಾಜೀನಾಮೆ ಆಗಲೇಬೇಕು ಅನ್ನೋದಾಗಿ ಒತ್ತಾಯವನ್ನ ಮಾಡ್ತಾ ಇದೆ. ರಾಜೀನಾಮೆಯ ಒತ್ತಾಯದಿಂದ ನಾವು ಹಿಂದೆ ಸರಿಯಲ್ಲ ಅನ್ನೋದಾಗಿ ಸಿಜೆಪಿ ಪ್ರೊಟೆಸ್ಟ್ ಅನ್ನ ಕಂಟಿನ್ಯೂ ಮಾಡ್ತಾ ಇರೋದು. ಆದರೆ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಪರ ನಿಲ್ಲಲಿದೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರದ ಬೇಡಿಕೆಯನ್ನ ಸರ್ಕಾರ ನಾವು ಪರಿಗಣನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜುಲೈ 20ರ ಘಟನೆ ಸಂಬಂಧ ಕೇಸನ್ನ ಕೂಡ ದಾಖಲಿಸೋದಿಲ್ಲ. ಈಗ FIR ಆಯ್ತು. ಜುಲೈ 20ರಂದು ಸಿಬ್ಬಂದಿಗಳ ಮೇಲೆ ಕೈ ಮಾಡಿದ್ದಕ್ಕೆ ವಿದ್ಯಾರ್ಥಿಗಳ ಮೇಲೆ FIR ಆಯ್ತು. ಸೊ ಅದನ್ನ ನಾವು ಕೈ ಬಿಡ್ತೀವಿ, ಕೇಸ್ ದಾಖಲಿಸಲ್ಲ ವಿದ್ಯಾರ್ಥಿಗಳ ಮೇಲೆ ಅನ್ನೋದಾಗಿ ಕೇಂದ್ರ ಹೇಳ್ತಾ ಇದೆ. ಜೊತೆಗೆ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಮನೆಗೆ ನಾವು ಪರಿಹಾರವನ್ನ ಕೂಡ ಕೊಡ್ತೀವಿ. ಬಟ್ ಪ್ರಧಾನ್ ರಾಜೀನಾಮೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದೆ ಸರ್ಕಾರ. ಪ್ರಧಾನ್ ರಾಜೀನಾಮೆ ವಿಷಯದಲ್ಲಿ ಸರ್ಕಾರವೂ ಕೂಡ ಇಲ್ಲಿ ನಿಲುವನ್ನ ಸಡಿಲಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಅದಾಗಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಂತಿದೆ. ಪ್ರಧಾನ್ ರಾಜೀನಾಮೆ ಮೋದಿ ಸರ್ಕಾರದ ಪರಿಗಣನೆಯಲ್ಲೇ ಇಲ್ಲ ಅಂತ. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಶಶಿಶೇಖರ್ ಅವರು. ಶಶಿ, ಈಗ ಸಿಜೆಪಿಯ ವಾದವಾಗಿರುವಂತದ್ದು ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತ. ಒಂದ್ ಕಡೆ ಇಲ್ಲಿ ಸಿಜೆಪಿ ಕೂಡ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ, ಇನ್ನೊಂದ್ ಕಡೆ ಕೇಂದ್ರವೂ ಕೂಡ ಪ್ರಧಾನರ ಕಡೆಯಾಗಿ ನಿಂತಿದೆ. ಅವರ ನಿಲುವನ್ನು ಕೂಡ ಕೇಂದ್ರ ಸಡಿಲಿಸೋಕೆ ಸರಿ ಇಲ್ಲ. ಅಲ್ಟಿಮೇಟ್ಲಿ ಏನಾಗುತ್ತೆ ಇಲ್ಲಿ ಇವ್ರು ಪ್ರೊಟೆಸ್ಟ್ ನಿಲ್ಲಿಸ್ತಾ ಇಲ್ಲ, ಇಲ್ಲಿ ಫೈನಲ್ ಒಂದು ಬೇಡಿಕೆಗೆ ಸರ್ಕಾರವೂ ಕೂಡ ಒಪ್ತಾ ಇಲ್ಲ. ಯಾವ ರೀತಿಯ ಒಂದು ಅಂತಿಮ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಇಲ್ಲಿ ಬರಬಹುದು ಅಂತ? ಕೇಂದ್ರ ಸರ್ಕಾರ ಮತ್ತು ಸಿಜೆಪಿಯ ಮಧ್ಯೆ ಡೆಡ್ಲಾಕ್ ಇರುವಂತದ್ದೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ವಿಷಯವಾಗಿ 3 ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಸಿಜೆಪಿ ಪಕ್ಷ ಇಟ್ಟಿದೆ. ಒಂದು, ರಾಜೀನಾಮೆಯನ್ನ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೀಲೇಬೇಕು. ಮತ್ತೊಂದು, ವಿದ್ಯಾರ್ಥಿಗಳಿಗೆ ಪರಿಹಾರ ಕೊಡಬೇಕು ಮತ್ತು ವಿದ್ಯಾರ್ಥಿಗಳ ಮೇಲೆ ಈಗ ಹಾಕಿರುವಂತಹ ಕೇಸ್ಗಳನ್ನ ವಾಪಸ್ ತೆಗಿಬೇಕು ಅಂತ. ಸರ್ಕಾರದ ನಿಲುವು ಸ್ಪಷ್ಟ ಇದೆ. ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕೋದಿಲ್ಲ, ಶಾಂತಿಯುತವಾಗಿ ಯಾರು ಪ್ರೊಟೆಸ್ಟ್ ಮಾಡಿದ್ದಾರೆ, ನಿಜವಾದ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರ ಮೇಲೆ ಕೇಸ್ ದಾಖಲು ಮಾಡೋದಿಲ್ಲ. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲು ಹೋದ ದಿನದ ಪ್ರತಿಭಟನೆ ಆಯ್ತು, ಸ್ವಲ್ಪ ಮಟ್ಟಿಗಿನ ಹಿಂಸಾಚಾರ ಆಯ್ತು. ಅವತ್ತಿನ ಘಟನೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕೇಸ್ ದಾಖಲು ಮಾಡೋದಿಲ್ಲ. ಜೊತೆಗೆ ಪರಿಹಾರ ಕೊಡಬೇಕು ಅನ್ನುವ ವಿಷಯದಲ್ಲಿ ಏನ್ ಬೇಡಿಕೆ ಇದೆ ವಿದ್ಯಾರ್ಥಿಗಳದ್ದು, 21 ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಅವರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು, 1 ಕೋಟಿ ರೂಪಾಯಿ ಅನ್ನುವಂತಹ ಬೇಡಿಕೆ ಇದೆ. ಆ ಬೇಡಿಕೆಯನ್ನ ಪರಿಗಣನೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ನಿನ್ನೆ ಹೇಳಿದೆ. ಅಂದ್ರೆ ಬಿಜೆಪಿ ಮುಂದಿಟ್ಟಂತಹ 3 ಬೇಡಿಕೆಗಳಲ್ಲಿ 2 ಬೇಡಿಕೆಗಳನ್ನ ಈಡೇರಿಸುವ ವಿಷಯದಲ್ಲಿ ಸರ್ಕಾರದ ಒಪ್ಪಿಗೆ ಇದೆ. ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಷಯದಲ್ಲಿ ಸರ್ಕಾರ ಮಣಿಯದಿರಲು ನಿರ್ಧಾರ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಸರ್ಕಾರ ಹೇಳ್ತಾ ಇರೋದೇನು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಏನ್ ಪರಿಹಾರ ಆಗುತ್ತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಿಲ್ಲ, ಈಗ ಏನ್ ಸಮಸ್ಯೆ ಆಗಿದೆ, ನೀಟ್ ಪ್ರಶ್ನೆ ಪತ್ರಿಕೆ ಬಹಿರಂಗ ಆದ ನಂತರ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಯ್ತು, ಮತ್ತೆ ಮರುಪರೀಕ್ಷೆ ಆಯ್ತು,
ಈ ರೀತಿಯ ಘಟನೆಗಳು ಮತ್ತೆ ಪುನರಾವರ್ತನೆ ಆಗಬಾರದು ಅಂತಂದ್ರೆ ಇಡೀ ಒಂದು ಸಿಸ್ಟಮ್ ಅನ್ನ ಓವರಾಲ್ ಚೇಂಜ್ ಮಾಡಬೇಕಾಗಿದೆ. ಆ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಬದಲು, ಜವಾಬ್ದಾರಿಯಿಂದ ಸಚಿವರನ್ನ ಕೈ ಬಿಡುವ ಬದಲು ಇರುವ ಸಮಸ್ಯೆಯನ್ನ ಸರಿ ಮಾಡ್ತೀವಿ, ಅದು ಕೇಂದ್ರ ಸರ್ಕಾರದ ನಿಲುವು ಅನ್ನೋದು ಮೋದಿ ಸರ್ಕಾರದ ವಾದ. ಜೊತೆಗೆ ಈಗಾಗಲೇ ನಿನ್ನೆಯಷ್ಟೇ NTA ಇಂದ 47 ಅಧಿಕಾರಿಗಳನ್ನ ವಜಾ ಮಾಡಲಾಗಿದೆ ಮತ್ತು ಮೊನ್ನೆಯಷ್ಟೇ NTA ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಮತ್ತಷ್ಟು ಕಠಿಣವಾದಂತಹ ಕ್ರಮಗಳನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಅಗತ್ಯ ಇಲ್ಲ, ಈ ಬೇಡಿಕೆಗೆ ನಾವು ಮಣಿಯೋದಿಲ್ಲ ಅನ್ನುವ ಅರ್ಥದಲ್ಲಿ ಕೇಂದ್ರ ಸರ್ಕಾರ ಮಾತಾಡ್ತಾ ಇದೆ. ಈಗ ನಿನ್ನೆ ರಾತ್ರಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ರು. ಮೊನ್ನೆ ರಾತ್ರಿ ವಿಡಿಯೋವನ್ನ ಮಾಡಿ ಒಂದು ಸಂದೇಶವನ್ನ ಕೊಟ್ಟರು. ಆ ಪ್ರಕಾರವಾಗಿ ಕೇಂದ್ರ ಸರ್ಕಾರ ಪರೀಕ್ಷಾ ಅಕ್ರಮಗಳನ್ನು ತಡೆಯೋದಕ್ಕೆ, ಭವಿಷ್ಯದಲ್ಲಿ ಆಗಬಹುದಾದಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನ ತಡೆಯೋದಕ್ಕೆ ಕಠಿಣವಾದಂತಹ ಕಾನೂನನ್ನ ತರ್ತೀವಿ. 2024ರಲ್ಲಿ ಪ್ರಶ್ನೆ ಪತ್ರಿಕೆ ಪರೀಕ್ಷಾ ಅಕ್ರಮ ತಡೆ ಕಾಯ್ದೆಯನ್ನ ಇದೇ ಮೋದಿ ಸರ್ಕಾರ ಜಾರಿಗೆ ತಂದಿತ್ತು. ಈಗ ಅದನ್ನ ಇನ್ನಷ್ಟು ಕಠಿಣಗೊಳಿಸುವಂತಹ ಕೆಲಸಕ್ಕೆ ನಿನ್ನೆ ಸಂಪುಟದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೋಮವಾರ ಕಾನೂನನ್ನ ಮಂಡನೆ ಮಾಡಲಿದ್ದಾರೆ. ಹಾಗಾಗಿ ಮೊದಲಿದ್ದಂತಹ ಶಿಕ್ಷೆ ಪ್ರಮಾಣಕ್ಕೂ, ಮೊದಲಿದ್ದಂತಹ ದಂಡದ ಪ್ರಮಾಣಕ್ಕೂ ಡಬಲ್ ಹೆಚ್ಚಳ ಮಾಡುವಂತಹ ನಿರ್ಧಾರಕ್ಕೆ ಮೋದಿ ಸರ್ಕಾರ ಬಂದಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲಿ ಉಳುಕುಗಳಿದ್ವು, ಎಲ್ಲಿ ತಪ್ಪುಗಳಾಗ್ತಾ ಇದ್ವು ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ಮೋದಿ ಸರ್ಕಾರ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ರಾಜೀನಾಮೆ ವಿಷಯ ನಮ್ಮ ಪರಿಗಣನೆಯಲ್ಲೇ ಇಲ್ಲ ಅಂತ ಕೇಂದ್ರ ಸರ್ಕಾರ ವಾದವನ್ನ ಮಾಡ್ತಾ ಇದೆ. ಈಗ ಇವತ್ತು ಮಧ್ಯಾಹ್ನ 3 ಗಂಟೆಗೆ ದೆಹಲಿಯಲ್ಲಿ ಸಭೆ ನಿಗದಿಯಾಗಿದೆ. ಸರ್ಕಾರ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ, ಅಂದ್ರೆ ನಿನ್ನೆ ಎಲ್ಲಿ ಸಭೆ ನಡೀತೋ ಅಲ್ಲೇ ಸಭೆ ನಡೆಯುತ್ತೆ ಅಂತ ಹೇಳ್ತಾ ಇದೆ. ಆ ಸಭೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಒತ್ತಾಯವನ್ನ ಇವತ್ತು ಕೂಡ ಸಿಜೆಪಿ ಪಕ್ಷದ ಪ್ರತಿನಿಧಿಗಳು ಇಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆಶುತೋಷ್ ರಂಕ ಮಾತನಾಡಿದ್ದಾರೆ, ಸಿಜೆಪಿಯ ಪ್ರತಿನಿಧಿ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಷಯದಿಂದ ಸರ್ಕಾರ ನಾವು ಹಿಂದೆ ಸರಿಯೋದಿಲ್ಲ, ಸರ್ಕಾರ ನಮ್ಮ ಈ ಒತ್ತಾಯಕ್ಕೆ ಮಣಿಯಲೇಬೇಕು. ಈಗಾಗಲೇ 2 ಬೇಡಿಕೆಗಳನ್ನ ಸರ್ಕಾರ ಈಡೇರಿಸ್ತೀವಿ ಅಂತ ಏನಿದೆ ಅದಕ್ಕೆ ಲಿಖಿತವಾದಂತಹ ಭರವಸೆಯನ್ನ ಕೊಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಿರ್ಧಾರ ಪ್ರಿನ್ಸಿಪಲಿ ಜಾರಿ ಆಗಬೇಕು ಅನ್ನುವ ಒತ್ತಾಯವನ್ನ ಸಿಜೆಪಿ ಮಾಡ್ತಾ ಇದೆ. ಪ್ರಧಾನ್ ರಾಜೀನಾಮೆ ವಿಷಯದಲ್ಲಿ ಒಂದು ಡೆಡ್ ಲಾಕ್ ಇದೆ. ಆ ಡೆಡ್ ಲಾಕ್ ಇವತ್ತಿನ ಮಧ್ಯಾಹ್ನ 3:00 ನಡೆಯುವಂತಹ ಸಭೆಯಲ್ಲಿ ಇತ್ಯರ್ಥ ಆಗುತ್ತಾ ಅಂತ ಒಂದು ಸಿಜೆಪಿಯ ಒತ್ತಾಯವನ್ನ ಅವರ ಮನವೊಲಿಸುವಂತಹ ಕೆಲಸ ಆಗ್ಬೇಕು. ಈಗ ಸೋನಮ್ ವಾಂಗ್ಚುಕ್ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತು. ಅಂದ್ರೆ ವಾಂಗ್ಚುಕ್ ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ರು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ. ಈಗ ಆ ಬೇಡಿಕೆಯನ್ನ ಸೋನಮ್ ವಾಂಗ್ಚುಕ್ ಕೈ ಬಿಟ್ಟಿದ್ದಾರೆ. ಸಂಸತ್ನಲ್ಲಿ ಚರ್ಚೆ ಆಗಲಿ, ಹೊಸ ಕಾನೂನು ಬರಲಿ, ಅಗತ್ಯ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಲಿ ಅನ್ನುವಂತಹ ಒತ್ತಾಯವನ್ನ ಮಾಡಿದ್ದಾರೆ. ಅವರಿಗೆ ಲಿಖಿತವಾದಂತಹ ಭರವಸೆಯನ್ನು ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಕೊಟ್ಟಿದೆ. ಆ ರೀತಿಯಲ್ಲಿ ಸಿಜೆಪಿಯ ಪ್ರತಿನಿಧಿಗಳನ್ನು ಮನವೊಲಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡುತ್ತಾ ಅನ್ನುವ ಪ್ರಶ್ನೆ ಇದೆ. ಹಾಗೆ ಮಾಡಿದ್ದು ಕೂಡ ಸಿಜೆಪಿ ಒಪ್ಪುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಸಿಜೆಪಿಯ ಪ್ರತಿನಿಧಿಗಳು ಕಳೆದ 1 ವಾರದಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಬಿಟ್ಟು ಬೇರೆ ಯಾವ ವಿಷಯಕ್ಕೂ ನಾವು ಒಪ್ಪಿಕೊಳ್ಳೋದಿಲ್ಲ ಅನ್ನುವ ನಿಲುವಿನಲ್ಲೇ ಇದ್ದಾರೆ. ಆ ಕಾರಣದಿಂದಾಗಿ ಇವತ್ತಿನ ಸಭೆಯಲ್ಲಿ ಏನಾಗುತ್ತೆ ಅನ್ನುವಂತಹ ವಿಷಯ ಬಹಳ ಮುಖ್ಯ. ಒಂದು ವೇಳೆ ಇವತ್ತಿನ ಸಭೆಯಲ್ಲಿ ಸಿಜೆಪಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಷಯಕ್ಕೆ ಪಟ್ಟು ಹಿಡಿದ್ರೆ ಮುಂದೆ ಸರ್ಕಾರ ಈ ಪ್ರತಿಭಟನೆಯನ್ನ ಹೇಗೆ ನಿಲ್ಲಿಸುತ್ತೆ ಅನ್ನುವಂತಹ ಪ್ರಶ್ನೆ ಹೇಳುತ್ತೆ. ಹಾಗಾಗಿ ಇವತ್ತಿನ ಸಭೆ ಮೋದಿ ಸರ್ಕಾರದ ಪಾಲಿಗೆ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿಸಿ ಪ್ರತಿಭಟನೆ ಮಾಡ್ತಿರುವವರೆಗೂ ತುಂಬಾ ಕ್ರೂಷಿಯಲ್ ಇದೆ. ಇವತ್ತು ಕೂಡ ಜೆ.ಪಿ. ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಇಬ್ರು ಕೂಡ ಸರ್ಕಾರದ ಪ್ರತಿನಿಧಿಗಳಾಗಿ ಸಿಜೆಪಿಯ ಜೊತೆ ಸಭೆ ನಡೆಸಲಿದ್ದಾರೆ. 3:30ಗೆ ಸಭೆ ಆರಂಭವಾಗಿ 1 ರಿಂದ 1:30 ಗಂಟೆಗಳ ಕಾಲ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಆಮೇಲೆ ಸಭೆಯಲ್ಲಿ ಏನಾಯ್ತು ಅನ್ನೋ ಔಟ್ಕಮ್ ನ ನಂತರ ಮುಂದಿನ ಬೆಳವಣಿಗೆಗಳು ನಿರ್ಧಾರ ಆಗುತ್ತೆ. ಅಮೃತ, ಓಕೆ, ಧನ್ಯವಾದ. ಥ್ಯಾಂಕ್ ಯು ಶಶಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.